ಮಂತ್ರಿಗಿರಿಗಾಗಿ ಕೈ ಭವಿಷ್ಯದ ನಾಯಕರಿಂದ ಲಾಬಿ ಏರ್ಪಟ್ಟಿದೆ. ಕಾಂಗ್ರೆಸ್ ಫ್ಯೂಚರ್ ಲೀಡರ್ಸ್ಗೆ ಸಿಗಲಿದೆ ಸಚಿವ ಸ್ಥಾನ. ಸಚಿವರ ರೇಸ್ನಲ್ಲಿದೆ ಬೈರೇಗೌಡ ನೇತೃತ್ವದ ಯುವ ಬಲ. ಮಂತ್ರಿಗಿರಿಗಾಗಿ ಕೈ ಭವಿಷ್ಯದ ನಾಯಕರಿಂದ ಲಾಬಿ ಏರ್ಪಟ್ಟಿದೆ. ಕಾಂಗ್ರೆಸ್ ಫ್ಯೂಚರ್ ಲೀಡರ್ಸ್ಗೆ ಸಿಗಲಿದೆ ಸಚಿವ ಸ್ಥಾನ. ಸಚಿವರ ರೇಸ್ನಲ್ಲಿದೆ ಬೈರೇಗೌಡ ಯುವ ಬಣ. ಸದ್ದಿಲ್ಲದೆ ಸಚಿವ ಕೃಷ್ಣ ಬೈರೇಗೌಡ ಟೀಮ್ನಿಂದ ಲಾಬಿ ಏರ್ಪಟ್ಟಿದೆ. ಹೈಕಮಾಂಡ್ ನಾಯಕರಿಗೆ ಪತ್ರದ ಮೂಲಕವೇ ಸಂದೇಶ ರವಾನೆ. ಈಗಾಗಲೇ ಯುವಕರಿಗೆ ಮನೆ ಹಾಕಲು ರಾಹುಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಮೇಲೆ ಪ್ರಭಾವ ಬೀರಲು ಯುವ ಬಣ ತಂತ್ರವನ್ನ ರೂಪಿಸಿಕೊಳ್ತಾ ಇದೆ. ತಮ್ಮದೇ ಪಡೆಯ ಶಾಸಕರನ್ನ ಸಂಪುಟಕ್ಕೆ ಸೇರಿಸಲು ಯತ್ನ ನಡೆದಿರುವಂಥದ್ದು. ಸಂಪುಟದಲ್ಲಿ ಯಾವೆಲ್ಲ ಯುವ ಶಾಸಕರಿಗೆ ಮಂತ್ರಿಗಿರಿ? ಹಾಗಾದ್ರೆ ಯಾರೆಲ್ಲ ಇದ್ದಾರೆ ಕೃಷ್ಣ ಬೈರೇಗೌಡರ ಬಣದಲ್ಲಿ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಇಷ್ಟು ದಿನ ಒಂದು ಲೆಕ್ಕಾಚಾರ ಇತ್ತು. ಡಿ.ಕೆ. ಶಿವಕುಮಾರ್ ಟೀಮ ಸಿದ್ದರಾಮಯ್ಯ ಟೀಮ್ನಲ್ಲಿದ್ದಾರ ಅಥವಾ ಹೈಕಮಾಂಡ್ ಅದರದೇ ಆದಂಥ ಒಂದು ಟೀಮ್ನ ರೂಪಿಸ್ಕೊಂಡಿದೆ. ಇನ್ನು ಇತ್ತ ಬಿ.ಕೆ. ಹರಿಪ್ರಸಾದ್ ಯಾವ ಒಂದು ಪಟ್ಟಿಯನ್ನ ರಿಲೀಸ್ ಮಾಡಲಾಗುತ್ತೆ, ಯಾರ ಹೆಸರು ಅದರಲ್ಲಿ ಉಲ್ಲೇಖ ಇರುತ್ತೆ ಅಂತ. ಬಟ್ ಇದೀಗ ಮತ್ತೊಂದು ಹೊಸ ಟೀಮ್ ಸೇರ್ಪಡೆ ಲಾಬಿಯಾಗಿ ಏರ್ಪಟ್ಟಿರುವಂಥದ್ದು. ಅದು ಕೃಷ್ಣ ಬೈರೇಗೌಡರ ಯುವ ಟೀಮು. ಈಗಾಗಲೇ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಹೇಳಿರುವಂಥದ್ದು, ಯುವಕರಿಗೆ ಮನೆ ಹಾಕಬೇಕು, ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು, ಹೊಸಬರನ್ನ ಆಯ್ಕೆ ಮಾಡಬೇಕು ಅಂತ. ಇದೀಗ ಕೃಷ್ಣ ಬೈರೇಗೌಡರ ಟೀಮ್ನಲ್ಲಿ ಯಾರ್ಯಾರಿದ್ದಾರೆ, ಯಾವ ಒಂದು ಬಣ ಏರ್ಪಟ್ಟಿದೆ, ಯಾವ ತಂತ್ರಗಾರಿಕೆಯನ್ನ ಹುಡ್ಕೊಂಡಿದ್ದಾರೆ, ಯಾರಿಗೆಲ್ಲ ಅವಕಾಶ, ಇದೆಲ್ಲದರ ಕುರಿತಾಗಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಪೊಲಿಟಿಕಲ್ ಬಿಗ್ ಅಪ್ಡೇಟ್ ಅನ್ನ ನೀಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ಗೆ ಸೇರೋದಕ್ಕೆ ಹಲವಾರು ಶಾಸಕರು ಸರ್ಕಸ್ ಅನ್ನು ನಡೆಸ್ತಾ ಇದ್ದಾರೆ. ಒಬ್ಬರದು ಒಂದೊಂದೆಲ್ಲ ಪಟ್ಟಿ ರಿಲೀಸ್ ಆಗ್ತಾ ಇರುವಂಥದ್ದು. ಅದರಲ್ಲಿ ರಿಲೀಸ್ ಅಂತ ಹೇಳೋದ್ರಲ್ಲಿ ರೆಡಿ ಆಗ್ತಾ ಇದೆ. ಹೈಕಮಾಂಡ್ ನಿಲುವೇನಪ್ಪ, ಇದರಲ್ಲಿ ಹೊಸಬರಿಗೆ ಅವಕಾಶ, ಯುವಕರಿಗೆ ಅವಕಾಶ, ಮುಂದಿನ 2028 ಮುನ್ನೆಲೆಗೆ ಇಟ್ಕೊಂಡು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾದ್ರೆ ಕೃಷ್ಣ ಬೈರೇಗೌಡರ ಫ್ಯೂಚರ್ ಲೀಡರ್ಸ್ ಒಂದು ಲಿಸ್ಟ್ ಯಾವುದು? ಶ್ರೀನಿವಾಸ್ ಮಾನೆ ಮರಾಠ ಕೋಟಾದಿಂದ, ಯಾಸಿನ್ ಪಠಾಣ್ ಮುಸ್ಲಿಂ ಕೋಟಾ, ರಿಜ್ವಾನ್ ಹರ್ಷದ್ ಮುಸ್ಲಿಂ ಕೋಟಾ. ಯುವಕರಿಗೆ ಮನೆ ಹಾಕಬೇಕು, ಯುವಕರಿಗೆ ಅವಕಾಶ ಅಂತ ನೋಡಿದ್ರೆ ಅಜಯ್ ಸಿಂಗ್ ಹಿಂದುಳಿದ ಕೋಟಾದಿಂದ. ಕೋಟಾವಾರು ನೋಡಿದಾಗ, ಸಮುದಾಯವಾರು ನೋಡಿದಾಗ ಇಲ್ಲಿ ರಿಜ್ವಾನ್ ಹರ್ಷದ್ ಇದ್ದಾರೆ ಮುಸ್ಲಿಂ, ಅಜಯ್ ಸಿಂಗ್ ಹಿಂದುಳಿದ ಕೋಟಾ, ಶ್ರೀನಿವಾಸ್ ಮಾನೆ ಮರಾಠ, ಯಾಸಿನ್ ಪಠಾಣ್ ಮುಸ್ಲಿಂ ಕೋಟಾದಿಂದ. ಕೃಷ್ಣ ಬೈರೇಗೌಡರ ಬಣದ ಟೀಮ್ ಇದು. ಹೊಸಬರಿಗೆ ಅವಕಾಶ, ಯುವಕರಿಗೆ ಅವಕಾಶ ಅಂತ ನೋಡಿದಾಗ ಇಲ್ಲಿ ಮುನ್ನೆಲೆಗೆ ಬರುವಂಥದ್ದು ಮುಸ್ಲಿಂ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಕೊಡಲೇಬೇಕು. ಬಟ್ ಇದರಲ್ಲಿ ರಿಜ್ವಾನ್ ಹರ್ಷದ್ ಮತ್ತು ಯಾಸಿನ್ ಪಠಾಣ್ ಇದ್ದಾರೆ. ಯಾರಿಗೆ ಅವಕಾಶ ಸಿಗುತ್ತೆ? ಅಜಯ್ ಸಿಂಗು ಹಿಂದುಳಿದ, ಶ್ರೀನಿವಾಸ್ ಮಾನೆ ಮರಾಠ, ಹೀಗೆ ಒಂದಿಷ್ಟು ಲಿಸ್ಟು ಇರುವಂಥದ್ದು. ಕೃಷ್ಣ ಬೈರೇಗೌಡರ ತಂತ್ರಗಾರಿಕೆ ಇಲ್ಲಿ. ಹೈಕಮಾಂಡ್ ಹೆಂಗೂ ಹೇಳ್ಬಿಟ್ಟಿದೆ ಹೊಸಬರಿಗೆ ಅಂತ. ಯಾರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಒಂದಿಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಇದು ನಾವು ಅಳಿದು ತೂಗಿ ಲೆಕ್ಕವನ್ನ ಹಾಕಿ ನೋಡಿದಾಗ ನಮಗೆ ಸಿಕ್ಕಂತ ಇನ್ಫಾರ್ಮೇಶನ್, ಒಂದಿಷ್ಟು ಮಾಹಿತಿ, ಆ ಒಂದು ಮಾಹಿತಿಯ ಮೇರೆಗೆ ಕೊಡ್ತಾ ಇರುವಂತಹ ಹೆಸರುಗಳಿವು. ಇದೇ ಲಿಸ್ಟ್ ಇರುತ್ತೆ, ಇವ್ರ ಹೆಸರೇ ಇರುತ್ತೆ ಅಂತ ಅಲ್ಲ, ಒಂದಿಷ್ಟು ಲೆಕ್ಕಾಚಾರವನ್ನ ಹಾಕಿ ನೋಡಿದಾಗ ಸಿಕ್ಕಿರುವಂಥ ಹೆಸರುಗಳು. ರಿಜ್ವಾನ್ ಹರ್ಷದ್, ಅಜಯ್ ಸಿಂಗ್, ಶ್ರೀನಿವಾಸ್ ಮಾನೆ, ಯಾಸಿನ್ ಪಠಾಣ್,
ಹೆಸರುಗಳು ಮುನ್ನೆಲೆಗೆ ಬಂದಿರುವಂಥದ್ದು. ಯಾರಿಗೆ ಅವಕಾಶ ಮಾಡಿಕೊಡುತ್ತೆ, ಯಾರು ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಸೇರ್ತಾರೆ, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು.